ನೋಡಿ, ನಾನು ಸುಳ್ಳು ಹೇಳ್ತಾ ಇಲ್ಲ. ನವಂಬರ್ 17ನೇ ತಾರೀಕಿಂದ ಯೂಟ್ಯೂಬಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುತ್ತೆ. ಯೂಟ್ಯೂಬಲ್ಲಿ ಎಷ್ಟೊಂದು ಜನಕ್ಕೆ ಚಾನಲ್ಗಳ ಪ್ರಾಬ್ಲಮ್ ಆಗುತ್ತೆ. ಯಾಕೆಂತಂದರೆ ಯೂಟ್ಯೂಬ್ ನವಂಬರ್ 17ರಿಂದ ಒಂದು ಹೊಸ ರೂಲ್ಸನ್ನು ತಂದಿದ್ದಾರೆ. ಇದು ಎಲ್ರಿಗೂ ಕೂಡ 17ರಿಂದ ಎಫೆಕ್ಟ್ ಸ್ಟಾರ್ಟ್ ಆಗುತ್ತೆ. ತುಂಬ ಜನರ ಚಾನಲ್ಸ್ಗಳು ಯೂಟ್ಯೂಬಲ್ಲಿ ಡಿಲೀಟ್ ಆದರೂ ಕೂಡ ಆಗಬಹುದು. ಇದು ಒಂಥರ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಬಟ್ ಸ್ಟಿಲ್ ನಾನು ಏನು ಅಪ್ಡೇಟ್ ಬಂದಿದೆ, ಏನು ಅವ್ರು ಪಾಲಿಸಿಲಿ ಆ್ಯಡ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಹೇಳ್ತೀನಿ. ನೀವೇನಾದರೂ ಈ ಥರ ಕಂಟೆಂಟ್ ಮಾಡ್ತಾ ಇದ್ದಾರೆ ಸ್ವಲ್ಪ ಹುಷಾರಾಗಿರಿ ಗೈಸ್. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ಓಕೆ, ಸೊ ವಿಡಿಯೋನ ಪೂರ್ತಿ ನೋಡಿ. ನಿಮ್ಮ ಫ್ರೆಂಡ್ಸ್ಗಳು ಯೂಟ್ಯೂಬ್ ಚಾನಲ್ ಇಟ್ಟಿದ್ರೆ ಅವ್ರಿಗೂ ಈ ಒಂದು ವಿಡಿಯೋ ಶೇರ್ ಮಾಡಿ, ಎಲ್ರಿಗೂ ಕೂಡ ಹೆಲ್ಪ್ ಆಗಲಿ. ನವಂಬರ್ 17ರಿಂದ ಈ ಒಂದು ಸಮಸ್ಯೆ ತುಂಬ ಜನಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇನೋ ನೋಡೋಣ. ಸೊ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ಓಕೆ, ಸೊ ಮುಖ್ಯವಾಗಿ ಯೂಟ್ಯೂಬಲ್ಲಿ ನವಂಬರ್ 17ರಿಂದ 3 ಥರ ಅಪ್ಡೇಟ್ಸ್ಗಳು ಪಾಲಿಸಿ ಬಂದು ಆ್ಯಡ್ ಆಗಿದೆ. ಸೊ ಈ 3 ಥರ ಕಂಟೆಂಟ್ಸ್ನ ನೀವೇನಾದರೂ ಮಾಡ್ತು ಅಂತಂದರೆ ನಿಮಗೆ ಸಮಸ್ಯೆ ಆಗುತ್ತೆ. ಸೊ ಅದು ಏನೇನು ಪಾಲಿಸಿ, 3 ಪಾಲಿಸೀಸ್ಗಳನ್ನ ನಾವು ಇವಾಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನೋಡಿ, ಮೊದಲನೇದು ಬಂದು ಆನ್ಲೈನ್ ಗ್ಯಾಮ್ಲಿಂಗ್ ಕಂಟೆಂಟ್. ಅವರ್ ಕರೆಂಟ್ policy prohibits content that directs viewers to online gambling sites or applications that are not certified by Google. We are expanding our enforcement to now cover online gaming with additional items that have monetary value, including digital goods, example video game skins, ಕಾಸ್ಮೆಟಿಕ್ಸ್ ಆ್ಯಂಡ್ NFTs ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಈಗ ನಿಮ್ಗೆ ಗೊತ್ತಿರುತ್ತೆ, ಯೂಟ್ಯೂಬಲ್ಲಿ ಆನ್ಲೈನಲ್ಲಿ ನೀವು ಯಾವ ಥರ ದುಡ್ಡು ಮಾಡೋದು ಅನ್ನೋದನ್ನು ಯೂಟ್ಯೂಬಲ್ಲಿ ಇವಾಗ ನೀವು ತೋರಿಸೋಂಗಿಲ್ಲ, ಆಯಿತಾ. ಇನ್ ಕೇಸ್ ಏನಾದ್ರು ವೀಡಿಯೋ ಮಾಡಿದ್ರೂ ಕೂಡ ಆ ಒಂದು ವೀಡಿಯೋನ ಯೂಟ್ಯೂಬರು ರಿಮೂವ್ ಮಾಡ್ತಾರೆ ಆ್ಯಂಡ್ ಸ್ಟ್ರೈಕ್ನು ಕೂಡ ಇಶ್ಯೂ ಮಾಡ್ತಾರೆ. ನಿಮ್ಮ ಚಾನಲ್ಗೆ ಸ್ಟ್ರೈಕ್ ಬರುತ್ತೆ. ಓಕೆ, ಸೊ ಇದೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಈಗ ಆಲ್ರೆಡಿ ಸ್ಟ್ರಿಕ್ಟ್ ಆಗಿದೆ ಯೂಟ್ಯೂಬ್. ಈಗ ಇದರ ಜೊತೆಗೆ ಇನ್ನೊಂದು ಪಾಲಿಸಿನ ಸಣ್ಣದಾಗಿ ಆ್ಯಡ್ ಮಾಡ್ಕೊಂಡಿದ್ದಾರೆ. ಅದೇನಪ್ಪ ಅಂತಂದರೆ, ನೀವು ಇವಾಗ ಡಿಜಿಟಲ್ ಗೂಡ್ಸ್ ಬಗ್ಗೆನೂ ಕೂಡ ನೀವು ಮಾತಾಡೋಗೆ ಇಲ್ಲ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನಾನು ಇದನ್ನು ಎರೇಸ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ. ಇಲ್ಲಿ ಡಿಜಿಟಲ್ ಗೂಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಡಿಜಿಟಲ್ ಗೂಡ್ಸ್ ಬಗ್ಗೆನೂ ಕೂಡ ಇವಾಗ ನೀವು ವೀಡಿಯೋಗಳಲ್ಲಿ ನೀವು ಮಾತಾಡೋಗಿಲ್ಲ. ಸೊ ಎಕ್ಸಾಂಪಲ್ ಲೈಕ್ ಇವಾಗ ಡಿಜಿಟಲ್ ಗೂಡ್ಸ್ ಅಂತಂದರೆ, ಈಗ ನೋಡಿ ಯಾವುದೋ ಒಂದು ಆಡಿದ್ರೆ ನಿಮ್ಗೆ ಇಲ್ಲಿ ಸ್ಕಿನ್ ಬರುತ್ತೆ, ಸ್ಕಿನ್ ಸಿಗುತ್ತೆ ನಿಮಗೆ ಫ್ರೀಯಾಗಿ ಅನ್ನುವಂಥದ್ದಾಗ್ಬೋದು. ಮತ್ತು ಕಾಸ್ಮೆಟಿಕ್ಸ್ ಬಗ್ಗೆ ಆಗ್ಬೋದು, NFTಗಳ ಬಗ್ಗೆ ಆಗ್ಬೋದು, ಇದೆಲ್ಲ ಸಿಗುತ್ತೆ ಫ್ರೀಯಾಗಿ ಅನ್ನೋದೆಲ್ಲ ನೀವು ಐಡಿಯಾಸ್ಗಳನ್ನ ನೀವು ಇವಾಗ ಯೂಟ್ಯೂಬಲ್ಲಿ ಶೇರ್ ಮಾಡೋಗಿಲ್ಲ, ಆಯಿತಾ. ಮೊದಲು ಯೂಟ್ಯೂಬಲ್ಲಿ ನೀವು ಏನಾದರೂ ಲೈಕ್ ಇದರಲ್ಲಿ ದುಡ್ಡು ಮಾಡೋದು ಹೆಂಗೆ, ಈ ಆ್ಯಪಲ್ಲಿ ಹೆಂಗೆ ದುಡ್ಡು ಮಾಡೋದು, ಅದೆಲ್ಲ ವೀಡಿಯೋ ಮಾಡ್ಬೋದಿತ್ತು. ಬಟ್ ಇವಾಗ ಅದು ಮಾಡೋಂಗಿಲ್ಲ. ಅದ್ರ ಜೊತೆಗೆ ಇವಾಗ ನೀವು ಡಿಜಿಟಲ್ ಗೂಡ್ಸ್ ಬಗ್ಗೆನೂ ಮಾಡೋಂಗಿಲ್ಲ, ಕಾಸ್ಮೆಟಿಕ್ಸು ಲೈಕ್ ಇದು ಯಾವ ಎಕ್ಸಾಂಪಲ್ಸ್ಗಳಲ್ಲಿ ಹಾಕಿದ್ದೀವಿ ನೋಡಿ. ಸೊ ಈ ಥರ ಅಂಡರಲ್ಲಿ ಬರುತ್ತೀವಲ್ಲ, ಆಯಿತಾ. ಸೊ ಈ ಥರ ಬಂದರೆ ಇದು ಖಂಡಿತವಾಗ್ಲೂ ನಿಮ್ಮ ಚಾನಲ್ಗೆ ಯೂಟ್ಯೂಬರ್ ಆ ಒಂದು ವಿಡಿಯೋನ ರಿಮೂವ್ ಮಾಡಿ ಸ್ಟ್ರೈಕ್ನ ಇಶ್ಯೂ ಮಾಡ್ತಾರೆ. ಇದರಿಂದ ನಿಮಗೆ ಸಮಸ್ಯೆ ಆಗುತ್ತೆ. ಸೊ ಹಾಗಾಗಿ ಹುಷಾರಾಗಿರಿ. ಇವಾಗ ನೀವು ಡಿಜಿಟಲ್ ಗೂಡ್ಸ್ ಬಗ್ಗೆ ನೀವು ಹೇಳೋ ಆಗಿಲ್ಲ ಯೂಟ್ಯೂಬಲ್ಲಿ. ಓಕೆ, ಸೊ ಇನ್ನು ಸೆಕೆಂಡ್ ಅಪ್ಡೇಟ್ನ ನಾವು ನೋಡೋಣ. ಸೋಷಿಯಲ್ ಕೆಸಿನೋ ಕಂಟೆಂಟ್ ಅಂತ ಅಂದ್ಬಿಟ್ಟು. ಸೊ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ವಿ ಆರ್ ಅಪ್ಡೇಟಿಂಗ್ ಅವರ್ ಅಪ್ರೋಚ್ ಟು ಕೆಸಿನೋ ಸ್ಟೈಲ್ ಗೇಮ್ಸ್ ವೇರ್ ನಥಿಂಗ್ ಆಫ್ ರಿಯಲ್ ವರ್ಲ್ಡ್ monetary values valued or cashed out content that depicts, promotes or facilities social casino sites will now be age restricted ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಮೊದಲನೇದಾಗಿ ನಾನು ಫಸ್ಟ್ ಅಪ್ಡೇಟ್ ಹೇಳಿದ್ನಲ್ಲ, ಇದು ಆನ್ಲೈನ್ದು. ಸೊ ಇದು ಬಂದು 17ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ತನಕ ನೀವೇನು ಮಾಡಿದ್ರೆ ಇವಾಗ ಏನು ಎಫೆಕ್ಟ್ ಆಗೋಲ್ಲ. 17ನೇ ತಾರೀಕಿಂದ ಎಫೆಕ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೀವೇನಾದ್ರು ವೀಡಿಯೋ ಮಾಡಿದರೆ. ಅದೇ ಥರ ಈಗ ಸೋಷಿಯಲ್ ಕೆಸಿನೋ ಕಂಟೆಂಟ್ ಅಂತ ಇದೆ ನೋಡಿ. ಸೊ ಇದೇನಪ್ಪ ಅಂತಂದರೆ, ಕೆಲವು ಕೆಸಿನೋ ಕಂಟೆಂಟ್ಸ್ಗಳು ಆದರೆ ನಿಮಗೆ ಯಾವುದೇ ಥರ ದುಡ್ಡು ಹಾಕೋದಿರಲ್ಲ, ದುಡ್ಡನ್ನ ವಿನ್ ಮಾಡೋ ಥರನೂ ಕೂಡ ಇರಲ್ಲ. ಸೊ ಆ ಥರ ಕಂಟೆಂಟ್ಸ್ಗಳಿಗೂ ಕೂಡ ಯೂಟ್ಯೂಬರ್ ಇವಾಗ ಏಜ್ ರಿಸ್ಟ್ರಿಕ್ಟ್ ಮಾಡ್ತಾರೆ. ಸೊ ಈ ಥರ ಕಂಟೆಂಟ್ ಮಾಡೋರಿಗೆ ಸ್ಟ್ರೈಕ್ ಬರುತ್ತೆ ಅಂತ ಅವರಲ್ಲಿ ಅಲ್ಲೇನು ಮೆನ್ಷನ್ ಮಾಡಿಲ್ಲ, ಬಟ್ ಹೇಳೋಕ್ಕಾಗಲ್ಲ. ಇದನ್ನು ಏಜ್ ರಿಸ್ಟ್ರಿಕ್ಟೆಡ್ ಆಗಿ ನಿಮ್ಮ ವೀಡಿಯೋನ ಇದು ಮಾಡ್ತಾರೆ. ಓಕೆ, ಸೊ ಇದೊಂದು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು ಕೂಡ 17ನೇ ತಾರೀಕು ನವಂಬರಿಂದ ಸ್ಟಾರ್ಟ್ ಆಗ್ತಾಯಿದೆ 2025ಕ್ಕೆ. ಓಕೆ, ಸೊ ಇವೆರಡೂ ಕೂಡ 2025 ನವಂಬರ್ 17ರಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಈಗ ನಾವು 3ನೇ ಒಂದು ಪಾಲಿಸಿ ಬಂದಿದೆ, ಅದನ್ನು ನೋಡೋಣ. ಗ್ರಾಫಿಕ್ ಗೇಮಿಂಗ್ ಕಂಟೆಂಟ್ ಅಂತ ಅಂದ್ಬಿಟ್ಟು. ಇನ್ ಅಡಿಷನ್ ಟು ಅವರ್ ಎಕ್ಸಿಸ್ಟಿಂಗ್ ಗೈಡ್ಲೈನ್ಸ್ ಅರೌಂಡ್ ಗ್ರಾಫಿಕ್ ಗೇಮಿಂಗ್ ಕಂಟೆಂಟ್, ವಿ ವಿಲ್ ಏಜ್ ರಿಸ್ಟ್ರಿಕ್ಟ್ ಆನ್ ಅಡಿಷನಲ್ ಸ್ಮಾಲ್ ಸಬ್ಸೆಟ್ ಆಫ್ ವಿಡಿಯೋ ಗೇಮ್ ಕಂಟೆಂಟ್ ಫೀಚರಿಂಗ್ ರಿಯಲಿಸ್ಟಿಕ್ ಹ್ಯೂಮನ್ ಕ್ಯಾರೆಕ್ಟರ್ಸ್ ದಟ್ ಫೋಕಸಸ್ ಆನ್ ಸೀನ್ಸ್ of torture
or scenes mass violence against non-combatants, we will consider several factors when reviewing this type of content such as ಅಂತ ಅಂದ್ಬಿಟ್ಟು ಸೊ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಯಾರ್ಯಾರೆಲ್ಲ ಇವಾಗ ಗೇಮಿಂಗ್ ವೀಡಿಯೋಸ್ಗಳನ್ನ ಮಾಡ್ತೀರಾ, ನೀವು ಗೇಮಿಂಗ್ ವೀಡಿಯೋಸ್ಗಳಲ್ಲಿ ಕೆಲವು ಫೈಟ್ ಸೀನ್ಸ್ಗಳಿರ್ತವೆ ಆಯಿತಾ, ಕೆಲವೊಂದಷ್ಟು ಕ್ಯಾರೆಕ್ಟರ್ಸ್ಗಳನ್ನ ನೀವು ಹೊಡೆದು ಸಾಯಿಸೋದು, ರಕ್ತ ಬರ್ಸೋದು, ಹೊಡೆದಾಕೋದು ಮಾಕ್ಕೆ, ಸೊ ಈ ಥರದವೆಲ್ಲ ಇರ್ತವೆ ಗೇಮ್ಸ್ಗಳು. ಸೊ ಮುಂಚೆ ಎಲ್ಲ ಅದು ಅವೈಲೇಬಲ್ ಇತ್ತು, ಯೂಟ್ಯೂಬಲ್ಲಿ ಏನೂ ಸಮಸ್ಯೆ ಇರ್ತಿರಲಿಲ್ಲ, ನೀವು ಯಾವ ಥರ ಗೇಮ್ ಆಡಿ ಎಷ್ಟಾದರೂ ವೈಲೆನ್ಸ್ ಇದ್ದರೂ ಕೂಡ ನಡೀತಿತ್ತು. ಬಟ್ ಇವಾಗ ಅದು ನಡೆಯೋದಿಲ್ಲ ಆಯಿತಾ. ಯೂಟ್ಯೂಬರು ಅದಕ್ಕೂ ಕೂಡ ಏಜ್ ರಿಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ. ಸೊ ನೀವು ಮೆನ್ಷನ್ ಮಾಡಬೇಕಾಗುತ್ತೆ, ನೀವೇನಾದ್ರು ಆ ಥರ ಗೇಮನ್ನು ಆಡಿದ್ದೀರಾ ಅಂತಂದರೆ ಆ ಒಂದು ಕಂಟೆಂಟ್ 18+ ಅಂತ ನೀವು ಮೆನ್ಷನ್ ಮಾಡಲೇಬೇಕು. ಇನ್ ಕೇಸ್ ಮೆನ್ಷನ್ ಮಾಡಿಲ್ಲ ಅಂತಂದರೆ ಆ ಒಂದು ವಿಡಿಯೋನ ಯೂಟ್ಯೂಬರೇ ಆಟೋಮೆಟಿಕಲಿ ಏಜ್ ರಿಸ್ಟ್ರಿಕ್ಟ್ ಮಾಡ್ತಾರೆ ಆಯಿತಾ. ಒಂದು ಆಮೇಲೆ ಇನ್ನೊಂದು ಹೇಳೋಕ್ಕಾಗಲ್ಲ, ಯೂಟ್ಯೂಬರು ಸ್ಟ್ರೈಕ್ನೂ ಕೂಡ ಇಶ್ಯೂ ಮಾಡ್ಬೋದು, ಅದು ಗೊತ್ತಿಲ್ಲ, ಗ್ಯಾರಂಟಿ ಇಲ್ಲ. ಬಟ್ ಇಲ್ಲಿ ಮುಖ್ಯವಾಗಿ ಅವ್ರು ಹೇಳಿರುವಂಥದ್ದು ನಾವು ಏಜ್ ರಿಸ್ಟ್ರಿಕ್ಟ್ ಮಾಡ್ತೀವಿ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೀವೇನಾದರೂ ಗೇಮ್ಸ್ಗಳನ್ನ ಆಡ್ತೀರಾ ಅಂತಂದರೆ ಸ್ವಲ್ಪ ಹುಷಾರಾಗಿರಿ ಗೈಸ್. ಯೂಟ್ಯೂಬಲ್ಲಿ ರಕ್ತಪತ್ತ ಇರುವಂಥ ಗೇಮ್ಸ್ ಇತ್ತು ಅಂತಂದರೆ ನೀವು ಏಜ್ ರಿಸ್ಟ್ರಿಕ್ಟ್ ಹಾಕಲೇಬೇಕಾಗುತ್ತೆ ಆಯಿತಾ. ಸೊ ಇದು ಮೂರನೇ ಒಂದು ಪಾಲಿಸಿ ಬಂದಿರುವಂಥದ್ದು. ಸೊ ಇಷ್ಟೊತ್ತು ಮಾತಾಡೋದ್ವಲ್ಲ ಗೈಸ್, ಇದಿಷ್ಟು ಪಾಲಿಸಿನೂ ಬಂದು 3 ಪಾಲಿಸೀಸ್ ಏನಿದೆ, ಸೊ ಇದು ತುಂಬ ಸ್ಟ್ರಿಕ್ಟು, ಖಂಡಿತವಾಗ್ಲೂ ಅಪ್ಲೈ ಆಗುತ್ತೆ 17th November ಇಂದ ಆಯಿತಾ. ಸೊ ಹಾಗಾಗಿ ನೀವೇನಾದರೂ ಈ ಥರದ ಕಂಟೆಂಟ್ ಮಾಡ್ತಾಯಿದ್ರೆ ಬೆಟರ್ ನೀವು ಡಿಲೀಟ್ ಮಾಡ್ಕೊಳ್ಳಿ. ಫಸ್ಟ್ ಕಂಟೆಂಟ್ ಆನ್ಲೈನ್ ಈ ಗ್ಯಾಮ್ಲಿಂಗ್ ಅಂತ ಏನಿದೆ, ಸೊ ಇದನ್ನು ನೀವು ಡಿಲೀಟ್ ಮಾಡೋದೇ ಬೆಟರ್ ವೀಡಿಯೋನ ಆಯಿತಾ. ವೀಡಿಯೋ ಇರೋಕ್ಕೆ ಕೂಡ್ದು, ಯಾಕೆಂತಂದರೆ ಇದರಲ್ಲಿ ನಿಮಗೆ ಸ್ಟ್ರೈಕ್ ಇಶ್ಯೂ ಆಗುತ್ತೆ ಆಯಿತಾ. ಸೊ ಬಟ್ ಇವೆರಡು ಏನು ಮಾಡ್ತಾಯಿದ್ದೀರಾ, ಸೋಷಿಯಲ್ ಕೆಸಿನೋ ಕಂಟೆಂಟ್ ಮತ್ತು ಗ್ರಾಫಿಕ್ ಗೇಮಿಂಗ್ ಕಂಟೆಂಟ್, ಇದರಲ್ಲಿ ನೀವು ಏಜ್ ರಿಸ್ಟ್ರಿಕ್ಟ್ ಮೆನ್ಷನ್ ಮಾಡಬೇಕು ಅಷ್ಟೇ, ಯೂಟ್ಯೂಬರು ಹೇಳಿರುವಂಥದ್ದು ಆಯಿತಾ. ಫಸ್ಟ್ ಒನ್ ಇದೆ, ಅದು ತುಂಬ ಡೇಂಜರ್. ಸೆಕೆಂಡ್, ಥರ್ಡ್ ಬಂದು ಸೊ ನೀವು ಏಜ್ ರಿಸ್ಟ್ರಿಕ್ಟ್ ಮಾಡಬೇಕು ಇಷ್ಟೇ ಆಯಿತಾ. ಸಮ್ಮರಿ, ವಿಡಿಯೋ ಸಮ್ಮರಿ. ಓಕೆ, ಸೊ ಆದಷ್ಟು ಈ ಒಂದು ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ. ಯೂಟ್ಯೂಬರ್ಸ್, ನಿಮ್ಮ ಫ್ರೆಂಡ್ಸ್ ಯಾರು ಯೂಟ್ಯೂಬರ್ಸ್ ಇತ್ತು ಅಂತಂದರೆ ತುಂಬ ಹೆಲ್ಪ್ ಆಗುತ್ತೆ, ಅವ್ರು ಏನಾದರೂ ಈ ಥರ ಕಂಟೆಂಟ್ ಮಾಡಿದ್ರೆ ಸರಿ ಮಾಡಿಕೊಳ್ಳಿ. ಓಕೆ, ಸೊ ಹೇಗನ್ನಿಸ್ತು ಈ ಒಂದು ಅಪ್ಡೇಟ್ ಬಂದಿದ್ದು ಅನ್ನೋದನ್ನು ಕೂಡ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ, ಅಲ್ಲಿ ತನಕ ಲವ್ ಯು ಆಲ್ ಗೈಸ್.